ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ತಾಲೂಕಿನ ಅಂದರೆ ಸಿಂದಗಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಬ್ರಹ್ಮದೇವನಮಡು ಈ ಒಂದು ಆಯ್ಕೆ ಆಗಿರುವ ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಸಿಂದಗಿ ತಾಲೂಕಾ ಘಟಕದ ನೂತನ ಅಧ್ಯಕ್ಷರಾಗಿ ಮಹಾಂತೇಶ್ ನೂಲಾನವರನ್ನು ಮತ್ತು ಉಪಾಧ್ಯಕ್ಷರಾಗಿ ಭೀಮು ಕೆಂಬಾವಿ ಅವರನ್ನು ಬ್ರಹ್ಮದೇವನಮಡು, ಜೊತೆಗೆ ಅಂಬರೀಶ್ ಸುಣಗಾರ್ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಇಸ್ಮಾಯಿಲ್ ಶೇಖ್ ಅವಿರೋಧವಾಗಿ ಆಯ್ಕೆಯಾದರು. ಸಿಂದಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕು ಘಟಕದ ಆಶ್ರಯದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಜರುಗಿತು. ಕಳೆದ ತಿಂಗಳು ಜಿಲ್ಲಾ ಘಟಕದ ಕಾರ್ಯನಿರತ ಪತ್ರಕರ್ತರ ಚುನಾವಣೆ ಜರುಗಿದ ಬಳಿಕ ಜಿಲ್ಲೆಯ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆಗೆ ಚಾಲನೆ ನೀಡಲಾಗಿತ್ತು. ಇದರಂತೆ ಡಿಸೆಂಬರ್ 10ರಂದು ಸಿಂದಗಿ ಘಟಕದ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಿಗದಿಯಾಗಿತ್ತು. ಈ ಚುನಾವಣೆಯಲ್ಲಿ ನೂತನ ಘಟಕದ ಪದಾಧಿಕಾರಿಗಳಾಗಿ ಮಹಾಂತೇಶ್ ನೂಲಾನವರು ಅಧ್ಯಕ್ಷರಾಗಿ ಮತ್ತು ಭೀಮರಾಯ ಕೆಂಬಾವಿ ಅವರು, ಅಂಬರೀಶ್ ಸುಣಗಾರ್ ಅವರು ಉಪಾಧ್ಯಕ್ಷರಾಗಿ ಮತ್ತು ಇಸ್ಮಾಯಿಲ್ ಶೇಖ್ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ವಿಜಯಕುಮಾರ್ ಪತ್ತಾರ್ ಖಜಾಂಚಿಯಾಗಿ ಮತ್ತು ನವೀನ್ ಶೆಳಗಿ ಕಾರ್ಯಕಾರಿಯಾಗಿ, ಸಿದ್ದಣ್ಣ ಕಡಗಂಚಿ, ರಣಜಿತ್ ಸಿಂಗ್ ರಜಪೂತ್ ಮತ್ತು ವಿನಯ್ ಕುಮಾರ್ ಅಗಸರ್ ಅವಿರೋಧವಾಗಿ ಆಯ್ಕೆಯಾಗಿದ್ದರೆಂದು ಚುನಾವಣಾಧಿಕಾರಿ ಮಹೇಶ್ ಶೆಟ್ಗಾರ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚುನಾವಣಾ ಉಸ್ತುವಾರಿಗಳಾಗಿ ಎಂ.ವಿ. ಶೆಟ್ಗಾರ್, ಎಸ್.ಸಿ. ಕುಲಕರ್ಣಿ, ಮೋಹನ್ ಕುಲಕರ್ಣಿ ಮತ್ತು ಎಂ.ಎಂ. ಇನಾಮದಾರ್, ರವಿಚಂದ್ರ ಮಲ್ಲೇದ್, ಮಲ್ಲಿಕಾರ್ಜುನ್ ಅಲ್ಲಾಪುರ್, ಆನಂದ್ ಶಾಬಾದಿ, ಸುದರ್ಶನ್ ಜಂಗಣ್ಣಿ, ಪತ್ರಕರ್ತರ ಮಲ್ಲಿಕಾರ್ಜುನ್ ಕೆಂಬಾವಿ, ಎ.ಡಿ. ಕೋರ್ವಾರ್, ಎಂ.ಎ. ಖತೀಬ್, ಗುರುರಾಜ್ ಮಠ್, ಹನುಮಂತರಾಯ ಕುಲಕರ್ಣಿ, ವಿಶ್ವಪ್ರಕಾಶ್ ಮನಗೊಂಡ, ರಮೇಶ್ ಪೂಜಾರಿ, ಸಲೀಂ ಮರ್ತೂರ್, ಗುಂಡು ಕುಲಕರ್ಣಿ ಸೇರಿದಂತೆ ಇತರರು ಹಾಜರಿದ್ದರು. ಈ ಒಂದು ವರದಿಯನ್ನು ಮಲ್ಲಿಕಾರ್ಜುನ್ ಕೆಂಬಾವಿ, ಬ್ರಹ್ಮದೇವನಮಡು ಇವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ವರದಿ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಅಂದ್ರೆ ಇನ್ನು ಮುಂದೆ ತಾಲೂಕು ಘಟಕ ಹೊತ್ತಾಗಿ ರಚನೆ ಆಯಿತು. ಇನ್ಮೇಲೆ ಎಲ್ಲರೂ ಸಕ್ರಿಯವಾಗಿ ಪತ್ರಕರ್ತರ ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ರಿ. ಅದ್ರ ಜೊತೆನೆ ಏನೇನು ಜಿಲ್ಲಾ ಘಟಕದವರು ಕಾರ್ಯಕ್ರಮದು ಮಾಡ್ತಾರೆ, ಆಮೇಲೆ ಕಾರ್ಯಕಾರಿಣಿಗಳು ಏನಕ್ಕೆ ಕರೀತಾರೆ, ಯಾರ್ಯಾರಲ್ಲಿ ಹೋಗಕ್ಕೆ ಅರ್ಹರಿರ್ತೀರಿ ಅವರೆಲ್ಲ ಸಭೆಗೆ ತಪ್ಪದೇ ಹಾಜರಾಗ್ರಿ. ಯಾವುದೇ ಭಿನ್ನಾಭಿಪ್ರಾಯ ಇದ್ರೆ ಇಲ್ಲಿಗೆ ಮರ್ರಿ, ಮುಂದೂ ಜಿಲ್ಲಾ ಘಟಕಕ್ಕೂ ಹೆಸರು ತೊಗೊಂಬರ್ರಿ. ನೀವೇನು ಪದಾಧಿಕಾರಿಗಳಾಗಿರಿ, ನಿಮ್ಗೆ ಹೊಸ ಜವಾಬ್ದಾರಿ ಸಿಕ್ಕದ. ಯಾರ ಆಕಾಂಕ್ಷೆಗಳಿದ್ರು ಮನವೊಲಿಸಿ ಹಿಂದೆ ಸರಿಸಿರಿ, ಅವರು ಸರಿದಿದ್ರ, ಅವರು ನಿಮ್ಮ ಕುಟುಂಬ ಸದಸ್ಯರಂತೆ ಒಂದೇ ಫ್ಯಾಮಿಲಿ ಅಂತೇಳಿ ಮುಂದುವರ್ಸ್ಕೊಂಡು ಹೋಗ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಈಗ ಆಯ್ಕೆಯಾದ ಹೆಸರನ್ನು ನಾವು ಘೋಷಣೆ ಮಾಡ್ತೀನಿ. ಅಧ್ಯಕ್ಷರಾಗಿ ಮಹಾಂತೇಶ್ ನೂಲಾನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಂದನೇ ಉಪಾಧ್ಯಕ್ಷರಾಗಿ ಭೀಮರಾಯ್ ನಿಂಗಪ್ಪ ಕೆಂಬಾವಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಅಂಬರೀಶ್ ಸುಣಗಾರ್ ಅವರು ಇವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಉಪಾಧ್ಯಕ್ಷ, ಅವರಿಗೂ ಕೂಡ ಅಭಿನಂದನೆಗಳು. ಇಸ್ಮಾಯಿಲ್ ಶೇಖ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ, ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಅವರಿಗೂ ಅಭಿನಂದನೆಗಳು. ಕಾರ್ಯದರ್ಶಿಯಾಗಿ 2 ಪೋಸ್ಟ್ ಇತ್ತು, ಒಂದು ಪೋಸ್ಟಿಗೆ ಮಾತ್ರ ಅರ್ಜಿ ನಾಮಪತ್ರ ಕೊಟ್ಟಿದ್ದರಿಂದ ನವೀನ್ ಶೆಳಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳು. ಆಮೇಲೆ ಖಜಾಂಚಿಯಾಗಿ ವಿಜಯಕುಮಾರ್ ಕೆ ಪತ್ತಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಅವರಿಗೂ ಅಭಿನಂದನೆಗಳು. ಸಿದ್ದಣ್ಣ ಕಡಗಂಚಿ, ರಣಜಿತ್ ಸಿಂಗ್ ರಜಪೂತ್, ವಿನಯ್ ಕುಮಾರ್ ಬಿ ಅಕ್ಸರ್ ಇವರು 3 ಜನ ಕಾರ್ಯಕಾರಿಣಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳು. ಎಲ್ಲರೂ ಏನು ಅವಿರೋಧವಾಗಿ ಆಯ್ಕೆ ಆಗಿದ್ರಿ, ಆದರೂ ಕೂಡ ನಿಮ್ಮಲ್ಲಿ ಇನ್ನೂ 3 ಸ್ಥಾನಗಳು ಖಾಲಿಗಳಿದ್ದಾವೆ. ಒಂದು ಕಾರ್ಯದರ್ಶಿ ಒಂದು ಸ್ಥಾನ ಖಾಲಿ ಇದೆ, ಅದ್ರ ಜೊತೆನೆ ಇನ್ನು 2 ಕಾರ್ಯಕಾರಿ ಸ್ಥಾನಗಳು ಖಾಲಿ ಇದಾವೆ. ನೀವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಯಾರ ಹೆಸರನ್ನ ನೀವು ಕಾರ್ಯಕಾರಿ ರಚನೆ ಆಗಿದೆ, ಹೊಸ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿ ಕಾರ್ಯದರ್ಶಿ ಇವರೆಲ್ಲರೂ ಕೂಡಿ ನಾವು ಜಿಲ್ಲಾ ಘಟಕಕ್ಕೆ ಕಳಿಸ್ಕೊಡ್ರಿ. ಅಲ್ಲಿ ಜಿಲ್ಲಾ ಘಟಕಗಳು ಫೈನಲ್ ಆದ್ಮೇಲೆ ಅನೌನ್ಸ್ ಮಾಡ್ತಾರೆ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈಗ ಈ ಸಿಂದಗಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು, ಅದು ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಅವಿರೋಧವಾಗಿ ಆಯ್ಕೆ ಒಂದನೇ ಉಪಾಧ್ಯಕ್ಷರಾಗಿ ಭೀಮರಾಯ್ ನಿಂಗಪ್ಪ ಕೆಂಬಾವಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳು. ಅಂಬರೀಶ್ ಸುಣಗಾರ್ ಅವರು ಇವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಉಪಾಧ್ಯಕ್ಷ, ಅವರಿಗೂ ಕೂಡ ಅಭಿನಂದನೆಗಳು. ಇಸ್ಮಾಯಿಲ್ ಶೇಖ್
ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಅಭಿನಂದನೆಗಳು. ಕಾರ್ಯದರ್ಶಿಯಾಗಿ 2 ಪೋಸ್ಟ್ ಇತ್ತು. ಒಂದು ಪೋಸ್ಟಿಗೆ ಮಾತ್ರ ಅರ್ಜಿ ನಾಮಪತ್ರ ಕೊಟ್ಟಿದ್ದರಿಂದ ನವೀನ ಶೆಳ್ಳಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ ವಿಜಯ್ ಕುಮಾರ್ ಕೆ ಪತ್ತಾರ್ ಅವರು. ಚುನಾವಣೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ. ಈ ಅವಿರೋಧ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂಥ ಸಂಘದ ಎಲ್ಲ ಹಿರಿಯರು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದೆ ಇಷ್ಟು ದಿವಸ ಸಂಘ ನಡ್ಕೊಂಡು ಹೋಗ್ಯದ. ಇನ್ನು ಮುಂದೆ ಹೊಸ ಏನು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಏನು ತಿಳ್ಕೊಳಪ್ಪ ಅಂದ್ರೆ, ಈ ಒಗ್ಗಟ್ಟಿರಲಿ, ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿರಲಿ, ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಂಡು ಹೋಗೋಣ. ತಮ್ಮದು ಏನೇ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಹಿಂದಿನ ಮರೆತು ಮುಂದೆ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಸಂಘದ ಒಂದು ಮರ್ಯಾದೆಯನ್ನು ಕೈಕೊಂಡು ಎಲ್ಲರೂ ಮುಂದೆ ಒಂದಾಗಿ ಹೋಗೋಣ ಅಂತ ಹೇಳಿ ಈ ಮೂಲಕ ನಮ್ಮೆಲ್ಲರಿಗೆ ಶುಭ ಹಾರೈಸಿ ನನ್ನ 2 ಮಾತಿಗೆ ಜೈ ಹಿಂದ್ ಜೈ ಕರ್ನಾಟಕ. ಓಕೆ